ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಹಾಗಲಕಾಯಿ ಗೊಜ್ಜು ಅಥವಾ ಪಲ್ಯ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಇದು ಸ್ವಲ್ಪ ತೆಳುವಾಗಿ ಆಗುತ್ತದೆ. ಇದು ತುಂಬ ಚೆನ್ನಾಗಿರುತ್ತದೆ ಊಟ ಮಾಡಲು. ಹಾಗಾಗಿ ನೀವು ಮಾಡಿಕೊಳ್ಳುತ್ತೀರಿ ಎಂದು ತಿಳಿದಿದ್ದೇನೆ. ಇದನ್ನು ಈಗ ಹೆಚ್ಚಿಕೊಂಡು ಬರುವ. ಈಗ ಹಾಗಲಕಾಯಿ ಹಚ್ಚಿಕೊಂಡಾಗಿದೆ. ಇದನ್ನು ಬೇಯಿಸಿಕೊಂಡು ಬರುವ. ಇದಕ್ಕೆ ಉಪ್ಪು ಹಾಕಬೇಡಿ ಬೇಯುವಾಗ, ಹಾಗೆ ಬೇಯಿಸಿಕೊಳ್ಳಿ. ಒಂದು ಚಿಕ್ಕ ಲೋಟದಲ್ಲಿ 2 ಲೋಟ ನೀರು ಹಾಕಿ ಬೇಯಿಸಿಕೊಳ್ಳಿ. ತುಂಬ ನೀರು ಹಾಕಬೇಡಿ. ಈಗ ಹಾಗಲಕಾಯಿಯನ್ನು ಉಪ್ಪು ಹಾಕದೆ ಬೇಯಿಸಿಕೊಂಡಾಗಿದೆ. ಇದನ್ನು ಉಡುಪಿ ಕಡೆ ಕಂಚುಹಾಲು ಅಂತ ಹೇಳುತ್ತಾರೆ. ಇದು ಬೇಯಿಸಿಕೊಂಡ ನೀರು ನೋಡಿ, ಉಪ್ಪು ಹಾಕದೆ ಬೇಯಿಸಿಕೊಂಡ ನೀರು. ಇದನ್ನು ಆರಿದ ಮೇಲೆ ಕುಡಿದರೆ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಶುಗರಿನವರು ಸಹ ಕುಡಿದರೆ ತುಂಬ ಒಳ್ಳೆಯದು ಇದನ್ನು. ಈಗ ಇದಕ್ಕೆ ಇಷ್ಟು ದೊಡ್ಡ ಹುಣಸೆಹಣ್ಣು ಬೇಕು. ಇಷ್ಟು ನೀರಿಗೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನೀರು ಇದಕ್ಕೆ ಹಾಕಿಕೊಂಡು ಇದನ್ನು ಕೀಚಿಕೊಳ್ಳಿ. ಇಷ್ಟು ದೊಡ್ಡ ಬೆಲ್ಲ ಬೇಕು. 1 ಚಮಚ ಉಪ್ಪು. ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೇನೆ. ಹೀಗೆ ಹುಣಸೆಹಣ್ಣಿನ ನೀರನ್ನು ಹಾಕಿಕೊಳ್ಳಿ. ಇದಕ್ಕೆ ಹುಣಸೆಹಣ್ಣಿನ ನೀರು ಮತ್ತು ಬೆಲ್ಲ ಹಾಕಿಕೊಳ್ಳಿ. ಬೆಲ್ಲ ಪುಡಿ ಮಾಡಿದ್ದೇನೆ. ನಿಮಗೆ ಬೆಲ್ಲ ಹುಣಸೆಹಣ್ಣು ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ, ಅದಕ್ಕೆ ತಕ್ಕಂತೆ. ಈಗ ಬೆಲ್ಲ ಮತ್ತು ಹುಣಸೆಹಣ್ಣು ಕುದಿಯುತ್ತಾ ಇದೆ ನೋಡಿ, ಚೆನ್ನಾಗಿ ಕುದಿಯಬೇಕು. ಇದಕ್ಕೆ ಈಗ ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪು 1 ಚಮಚ ಈ ಚಮಚದಲ್ಲಿ, ಮತ್ತೆ ನೋಡಿ ಹಾಕಿಕೊಳ್ಳಿ ಬೇಕಾದರೆ. ಬೆಲ್ಲ ನಿಮಗೆ, ನಾವು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕುತ್ತೇವೆ. ಬೆಲ್ಲವನ್ನು ನೋಡಿ ಹಾಕಿಕೊಳ್ಳಿ. ಕೆಲವರಿಗೆ ಬೆಲ್ಲ ತುಂಬ ಆದರೆ ಇಷ್ಟ ಆಗೋದಿಲ್ಲ. ಇದು ಹಾಗಲಕಾಯಿ ಸ್ವಲ್ಪ ಕಹಿ ಅಲ್ವಾ, ಅದಕ್ಕೆ ಸ್ವಲ್ಪ ಬೆಲ್ಲ ಬೇಕಾಗುತ್ತದೆ. ಇದು ಕುದಿಯಲಿ ಸರಿಯಾಗಿ. ಈಗ ಬೇಯಿಸಿಟ್ಟುಕೊಂಡ ಹಾಗಲಕಾಯಿ ತುಂಡುಗಳನ್ನು ಹಾಕಿ ಇದರಲ್ಲಿ. ಒಂದು 2 ವಿಸಿಲ್ ಬಂದರೆ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಇದಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಕಟ್ ಮಾಡಿಕೊಳ್ಳಬೇಕು. ಇದು ದೋಸೆ ಒಟ್ಟಿಗೆ, ಅನ್ನದೊಟ್ಟಿಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಗ ಕುದಿಯುತ್ತಾ ಇದೆ. ಇದಕ್ಕೆ ಹುಣಸೆಹಣ್ಣಿನ ಕಿವುಚಿದ ನೀರು ಮಾತ್ರ ಹಾಕಿಕೊಳ್ಳಿ. ಹೆಚ್ಚು ನೀರು ಹಾಕಬೇಡಿ, ಮತ್ತು ಆರಲು ತುಂಬ ಹೊತ್ತು ಆಗುತ್ತದೆ. ಈಗ 3 ಚಮಚ ಸಾಂಬಾರು ಪುಡಿ ಹಾಕಿ. ಇದಕ್ಕೆ ಸಾಂಬಾರು ಪುಡಿಯೇ ಹಾಕಬೇಕು. ಸಾರು ಪುಡಿಯೆಲ್ಲ ಚೆನ್ನಾಗಿರೋದಿಲ್ಲ. ಹೀಗೆ ಸರಿ ಕುದಿ ಬರಲಿ. ಇದು ಕುದಿ ಬಂದು ಗಟ್ಟಿಯಾಗಬೇಕು ಸ್ವಲ್ಪ. ಹಾಗಲಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಲಕಾಯಿ ಶುಗರ್ ಇದ್ದವರು ಯಾವಾಗಲೂ ಮಾಡಿಕೊಂಡು ತಿನ್ನಬಹುದು. ಹಸಿ ಹಾಗಲಕಾಯಿಯನ್ನು ಸಹ ಕಚ್ಚಿ ತಿನ್ನಬಹುದು. ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಇದನ್ನು ಕಡೆಯವರೆಗೂ ಸರಿಯಾಗಿ ನೋಡಿಕೊಂಡು ಮಾಡಿಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್. ಬಾಯ್.